ಮಾನ್ಯ ಮುಖ್ಯಮಂತ್ರಿಯವರಿಗೆ ಒತ್ತಡವನ್ನು ಮಾಡಿದ್ವಿ ನಾವು. ಈ ಶೋಷಿತ ವರ್ಗಗಳು, ಈ ಅಹಿಂದ ವರ್ಗಗಳು ಎಲ್ಲ ಮುಂದಿರ್ತಕ್ಕಂಥ ಸಮಾಜಿಗೆ ಏನು ಭಾರತ ದೇಶದಲ್ಲಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ಕಥಜಾಣವರು 69% ರಿಸರ್ವೇಶನ್ ಇದೆ ತಮಿಳುನಾಡಿನಲ್ಲಿ. ಕರ್ನಾಟಕದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಎಲ್ಲಾ ಶೋಷಿತ ವರ್ಗಗಳಿಗೆ, ಎಲ್ಲಾ ಓಬಿಸಿ ವರ್ಗಗಳಿಗೆ ಅನುಕೂಲ ಆಗಬೇಕಾಗಿದ್ರೆ ದಯಮಾಡಿ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ದೇಶಕ್ಕಾಗಿ ವಿಶೇಷವಾಗಿ 75% ರಿಸರ್ವೇಶನ್ ರೆಕಾರ್ಡ್ ಮಾಡಿ ಕಳಿಸೋದು ಗಳಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಮನೆ ಮಾಡ್ಕೊಳ್ತೀವಿ. ಎಲ್ಲರೂ ಸಿಗಲಿ ಹತ್ತು. ನಾವಿಲ್ಲೇ ನಮಗೆ 2A ಕೊಡಿ ಅಂದ್ರೆ ಅದು ಆಗಲಿಲ್ಲ. ಹೆಚ್ಚಿನ ರಿಸರ್ವೇಶನ್ ಆಗಲಿ, ಯಾವ ಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಆಗಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮೊನ್ನೆ ಒತ್ತಡವನ್ನು ಮಾಡಿದ್ರು. ಅದಕ್ಕೆ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಪ್ರಥಮ ಬಾರಿಗೆ ತಮಿಳುನಾಡು 69% ರಿಸರ್ವೇಶನ್ 9th ಶೆಡ್ಯೂಲ್ ನಲ್ಲಿ 9th ಅಮೆಂಡ್ಮೆಂಟ್ ಮಾಡಿಕೊಂಡು ಇವತ್ತು ಅವರಿಗೆ ಅಲ್ಲಿ ರಿಸರ್ವೇಶನ್ ತಮಿಳುನಾಡಿನಲ್ಲಿ 69% ಇದೆ. ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಕನಿಷ್ಠ 69% ಮಿನಿಮಮ್ ಆಗಿರಲಿ ಅಥವಾ 75% ಅವರಿಗೆ ರಿಸರ್ವೇಶನ್ ಸಿಗಲಿ. ಯಾಕಂದ್ರೆ ಅವಾಗ ಎಲ್ಲಾ ಸಮಾಜಗಳಿಗೆ ನಮಗೆ ಸಿಗ್ತಕ್ಕಂತ ಸ್ವಲ್ಪ ಅವಕಾಶ ಜಾಸ್ತಿ ಆಗುತ್ತಂತ ಆ ಒಂದು ಉದ್ದೇಶದಿಂದ ಹೇಳಿದೀನಿ. ತಮ್ಮ ಗಮನಕ್ಕಿರಲಿ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬೈತೀನಿ ಬಂಧುಗಳೇ. ಇವತ್ತು ನಾವು ಮುಂದೆ ಸಮಾಜ ಕಟ್ಟ ತಮ್ಮನ್ನು ಕರೆಸಿದ್ರಿ, ಸನ್ಮಾನ ಮಾಡಿದ್ರಿ.